ನಮ್ಮ ಮಗು 8 ತಿಂಗಳು ಪಾಪು ಇರುವಾಗೆ ನೋಡಿ ಯಾವ ರೀತಿಯಾಗಿ ಆ್ಯಕ್ಟಿವ್ ಆಗಿದೆ. ಇನ್ನು ತುಂಬಾ ಬೇಗನೆ ಎಲ್ಲನೂ ಅರ್ಥ ಮಾಡಿಕೊಂಡು ನಡಿಬೇಕನ್ನೋ ಹಂಬಲ ಭಾಳ ಇತ್ತು. ಹಾಗಾಗಿ 9 ತಿಂಗಳಲ್ಲೇ ಕಾಲು ಮಾಡಿಬಿಟ್ಟ. ಈಗ ನೋಡಿ 8 ತಿಂಗಳ ಪಾಪು ಯಾವ ಥರ ನಡೀತಾ ಇದ್ದಾನೆ. ಅಂಬಗಾಲು ಅನ್ನೋದೇ ಹಚ್ಚಲಿಲ್ಲ ಈ ಪಾಪು. ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾನೆ. ಅಂಬಗಾಲೇ ಹೋಗಂದರೆ ಒಂದು ಕಾಲು ತೆವಳ್ತಾ ನಡೀತಾನೆ. ನೋಡಿ ಕೊಬ್ಬರಿ ಎಣ್ಣೆಗೆ ಹೋಗಿದ್ದಾನೆ. ಅವ್ರ ಅಪ್ಪನ ಕೂಡ ಆಟ ಆಡ್ತಾ ಸಾಕಾಗಿ ಈಗ ಆ ಕಡೆ ಹೋಗ್ತಾ ಇದ್ದಾನೆ. ನೋಡಿ ಯಾವ ರೀತಿ ತೆವಳ್ತಾ ಇದ್ದಾನೆ ನೋಡಿ ಒಂದೊಂದು ಕಾಲಲ್ಲೇ. ಅಂಬಗಾಲೇ ಹಚ್ಚಲಿಲ್ಲ ಪಾಪು ನನ್ನ ಮಗು. ನೋಡಿ ಮೇಲೆ ನೋಡ್ತಾ ಆ ಕಡೆ ಹೋಗ್ತಾ ಇದ್ದಾನೆ. ಅಲ್ಲಿ ನಮ್ಮ ಮದುವೆಗೆ ಅಂತ ಬರೆದಿರೋ ಬಾಸಿಂಗ ಇದೆಯಲ್ವ ಅದನ್ನು ಮುಟ್ತಾ ಇದ್ದಾನೆ. ಅವರೇನೋ ಮನುಷ್ಯರೇನೋ ಅಂತ ಅಂದ್ಕೇಸಿ ಯಾವ ರೀತಿಯಾಗಿ ಮುಟ್ತಾ ಇದ್ದಾನೆ ನೋಡಿ. ಅವ್ನ ರಿಯಾಕ್ಷನ್ ನೋಡಿ ಹೇಗಿದೆ. ಅವ್ರನ್ನ ಹಿಡ್ಕೋಬೇಕನ್ನೋ ಅದೇ ರೀತಿ ಗೋಡೆನೇ ಯಾವ ಥರ ಹಿಡ್ಕೊಂಡಿದ್ದಾನೆ ನೋಡಿ. ಮತ್ತೆ ಬರ್ತಾ ಇಲ್ಲ ಅಂತ ಈ ಕಡೆ ನನ್ನ ಕಡೆ ನೋಡ್ತಾ ಇದ್ದಾನೆ. ಮತ್ತೆ ಮೇಲೆ ನೋಡ್ತಾ ಇದ್ದಾನೆ. ಅದನ್ನೆಲ್ಲ ಮುಟ್ಟಬೇಕು ಅಂತ ಹಿಡ್ಕೋಬೇಕು ಅವ್ರನ್ನೆಲ್ಲ ಅಂತ ಅಂದ್ಕೇಸಿ. ಹುಡುಗರು ಸಣ್ಣ ಪಾಪುಗಳ ಮನೆಯಲ್ಲಿ ಈ ಥರ ಆಟ ಆಡ್ತಾಯಿದ್ರೆ ಸಾಯಂಕಾಲ ಹೊತ್ತಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವ. ನೋಡಿ ಅವ್ನು ಗಿಲಿಗಿಂಚಿ ಬಿದ್ದಿದ್ದ ಆ ಕಡೆ. ಗಿಲಿಗಿಂಚಿ ತೊಗೊಂಬರಕ್ಕೆ ಹೋಗಿದ್ದಾನೆ. ಗಿಲಿಗಿಂಚಿ ಇಟ್ಕೊಂಡು ಯಾವ ಥರ ಆಟ ಆಡ್ತಾ ಇದ್ದಾನೆ. ಅದನ್ನು ಈ ಕಡೆ ತರ್ತಾನೆ ನೋಡಿ ಯಾವ ರೀತಿಯಾಗಿ ಎಲ್ಲರೂ ತೋರಿಸ್ಕೊಂತ ಆಟ ಆಡ್ತಾ ಇರ್ತಾನೆ ಅಂತ. ಅದನ್ನು ಅಲ್ಲೇ ಮೂಲೆಯಲ್ಲಿ ಬಿದ್ದಿದೆಯಲ್ವ ಅದು ಚೇರಿನ ಪಕ್ಕ. ಅದನ್ನು ಚೇರ್ನ ಸರಿಸಿ ಈಗ ಅದನ್ನು ತಗೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದಾನೆ. ಮತ್ತು ಒಳಗೆ ಚೇರ್ನಾಗ ಹಾಕ್ಯಂಡೀಗ ಈಗ ತಗೊತ ನೋಡಿ. ಮತ್ತೆ ತೊಗೊಂಡು ಮತ್ತೆ ಆ ಬಾಸಿಂಗಾಗ ಹೊಡಿಬೇಕಂತಂದು ಅವು ಕೊಡಬೇಕಂತಂದು ನೋಡ್ತಾ ಇದ್ದಾನೆ. ಅವು ನಿಲ್ತಾ ಇಲ್ಲ ಅವನಿಗೆ. ಅದಕ್ಕೆ ಅವನು ತಗೊಳ್ಳಿ ಅಂತ ಹೇಳ್ತಾ ಇದ್ದಾನೆ ಅವಕ್ಕೆ. ಮತ್ತು ಈಗ ಈ ಕಡೆ ಬರ್ತಾನೆ ನೋಡಿ. ಅದನ್ನು ತೊಗೊಂಡೇ ಬರ್ತಾನೆ. ಮತ್ತು ಅದನ್ನು ಬಿಟ್ಟು ಗಿಲಿಗಿಂಚಿ ತೊಗೊಂಬಾರಪ್ಪ ಅಂತ ಹೇಳ್ತೀವಿ. ಈಗ ಅಲ್ಲಿ ಈ ಕಡೆ ಬರ್ತಾನೆ ಮತ್ತು ಗಿಲಿಗಿಂಚಿ ತೊಗೊಂಬರ್ತಾನೆ. ಮತ್ತು ಗಿಲಿಗಿಂಚಿ ಇಲ್ಲ ನನ್ನ ಹತ್ರ ಅಂತಂದ್ಗೇಸಿ ನೋಡಿ ಅವರು. ಆದರೆ ಅದನ್ನು ಮುಟ್ಟಬೇಕು ಅನ್ನೋ ಪ್ರಯತ್ನ ಮಾತ್ರ ಬಿಡ್ತಾ ಇಲ್ಲ ಇನ್ನು ಪಾಪು. ಸಣ್ಣ ಮಕ್ಕಳಿಗೆ ಗೋಡೆ ಮೇಲೆ ಯಾವುದಾದ್ರು ಚಿತ್ರ ಕಂಡ್ರೆ ತುಂಬ ಆ್ಯಕ್ಟಿವ್ ಆಗಿಬಿಡ್ತಾರೆ. ಅದನ್ನ ನೋಡಬೇಕು, ಅದನ್ನು ಮುಟ್ಟಬೇಕು, ಅದ್ರ ಜೊತೆ ಆಟ ಆಡಬೇಕು ಅಂತ ಅಂದ್ಕೇಸಿ ನೋಡಿ. ಈಗ ಅವರಪ್ಪ ಮತ್ತೆ ಅದನ್ನು ತಾಂಬೋಗು ಅಂತ ಹೇಳ್ತಾನೆ ಗಿಲಿಗಿಂಚಿನ. ಈಗ ಮತ್ತೆ ಆ ಗೋಡೆಗಳನ್ನ ಮುಟ್ತಾನೆ ಮತ್ತು ಅದರ ಹತ್ರನೇ ಹೋಗಿ ತೊಗೊಂಡ್ಬರ್ತಾನೆ ನೋಡಿ. ಅವು ನಿಲ್ಲುತ್ತಾ ಇಲ್ಲ. ಮೇಲೆ ದೀಪ ಹಚ್ಚಿದ್ದೀವಿ, ಆ ದೀಪನೂ ಹಿಡ್ಕೋಬೇಕು, ಅದರ ಹತ್ರ ಹೋಗಬೇಕು ಅಂತ ಅಂತಾನೆ. ಮನೆಯಲ್ಲಿ ಪುಟ್ಟ ಮಕ್ಕಳು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಅದರಲ್ಲಿ ಈ ಥರ ಆಟ ಆಡ್ತಾಯಿದ್ರೆ ಅದನ್ನು ನೋಡು ಇದನ್ನು ನೋಡ್ಕೊಂಡು ನನಗಿದು ಬೇಕು ಅದು ಬೇಕು ಅಂತ ಕಾಡಿಸ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಪಾಪುಗಳದ್ದು. ಆದರೆ ನನ್ನ ಮಗ ಮತ್ತೆ ತುಂಬಾ ಕೀಟ್ಲೆ ಮಾಡ್ತಾನೆ. ಇದು ನೋಡಿ ಯಾವ ರೀತಿಯಾಗಿ ಆಟ ಆಡ್ತಾ ಇದ್ದಾನೆ ಅಂತ. ಅದರಲ್ಲಿ ಎಲ್ಲ ಮಕ್ಕಳಿಗೂ ಸಾಮಾನ್ಯವಾಗಿ 8 ತಿಂಗಳಲ್ಲಿ ಕುಂದಿರ್ತಾ ಇರ್ತಾವೆ ಈಗ. ಆದರೆ ಇವನು ಅರ್ಧ ನಡಿಬೇಕು ಅನ್ನೋ ಶಕ್ತಿ ಭಾಳ ಐತಿ. ಅದಕ್ಕೆ ಆಸಕ್ತಿನೂ ಭಾಳ ಐತಿ. ಸಲುವಾಗಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಒಂದು ಕೈ ಬೆರಳು ಕೊಟ್ಟರೆ ಸಾಕು ಅದ್ರ ಸಪೋರ್ಟಿವ್ ಆಗಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೆಜ್ಜೆ ಇಡೋದು ಆ ಥರ ಮಾಡ್ತಾ ಇದ್ದಾನೆ. ನಿಂದ್ರಕ್ಕೆ ಹೋಗೋದು ಬೀಳೋದು ಆ ಥರ ಸ್ಟೇಬಲಾಗಿ ನಿಂದ್ರೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಈಗ 8 ತಿಂಗಳಲ್ಲಿ. ಆದರೆ ಪಾಪು ಪೂರ ಆ್ಯಕ್ಟಿವ್ ಆಗಿದೆ. ಬೇಗನೆ ಎಲ್ಲ ಅದರಲ್ಲಿ ಆಸಕ್ತಿದಾಯಕವಾಗಿ ಆಟ ಆಡ್ತಾನೆ ಅನ್ನೋದೇ ತುಂಬ ಖುಷಿ ಎಲ್ರಿಗೂ. ಮತ್ತು ಇವ್ನು ನಡೆಯೋ ವಿಡಿಯೋನೂ ಸಹ ಹಾಕ್ತೀನಿ, ನೋಡ್ತಾ ಇರಿ. ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಇವನು ನೋಡಿ ಯಾವ ರೀತಿಯಾಗಿ ಆಟ ಆಡ್ತಾ ಅಲ್ಲೇನೋ ಸಿಕ್ತು ಅಂತ ಅದನ್ನು ತಗೊತಾನೆ. ಕಡ್ಡಿ ಸಿಕ್ಕಿದೆ ದೀಪ ಹಚ್ಚಿ. ಮತ್ತು ಅದನ್ನು ಬಿಟ್ಟು ಈ ಕಡೆ ಬರ್ತಾನೆ. ಗಿಲಿಗಿಂಚಿ ತಗೊಂಡು ಬಾಗಿಲ ಮೇಲೆ ಇಟ್ಟಿವಿ. ಅದು ಒಂದು ಸ್ಟೆಪ್ ಮಾತ್ರ ಏರೋಕ್ಕೆ ಎಷ್ಟು ಒದ್ದಾಡ್ತಾನೆ ನೋಡಿ. ಅದನ್ನು ಏರೋದೇ ಇಲ್ಲ. ಏರ್ಲಾರ್ದಂಗೆ ಅಲ್ಲಿ ಇಟ್ಟಿರೋ ಗಿಲಿಗಿಂಚಿನ ತಗೊತಾನೆ ನೋಡಿ. ಆ ಕಡೆ ಈ ಕಡೆ ಸರಿದು ನೋಡಿ ಯಾವ ರೀತಿಯಾಗಿ ತಗೊತಾನೆ ಈಗ ಅದನ್ನು ಅಂತ. ಆ ಕಡೆ ಈ ಕಡೆ ಸರಿಯೋದು ಮತ್ತು ಅದನ್ನು ಮುಟ್ಟಿ ಈ ಕಡೆ ತಳ್ಕೊಳೋದು ಮಾಡಿನೇ ಅದನ್ನು ತಗೊಂಡು ಎಷ್ಟು ಚೆನ್ನಾಗಿ ತಗೊಂಡು ಆಡ್ತಾನೆ ಈಗ ಅದನ್ನು ಅಂತ. ಸಣ್ಣ ಮಕ್ಕಳಲ್ಲಿ ಈ ಥರ ಆ್ಯಕ್ಟಿವ್ ಭಾಳ ಮಾಡಬೇಕು. ಫೋನ್ಗೆ ಆಗಲಿ ಯಾವುದಕ್ಕೆ ಆಗಲಿ ಅಡಾಪ್ಟ್ ಮಾಡಬಾರ್ದು ನೋಡಿ. ಯಾವ ರೀತಿಯಾಗಿ ಅದನ್ನ ಮುಟ್ಲಾರ್ದೇ ತಗೊಂಡು ಯಾವ ರೀತಿಯಾಗಿ ಆಟ ಆಡ್ತಾ ಇದ್ದಾನೆ ಅಂತ. ನಾವೇನು ಕಲಿಸ್ತೀವಿ ಈಗ ಅವನ್ನೇ ಕಲಿತವೆ ಪಾಪುಗಳು.
ಅದನ್ನೇ ನೋಡಿ ಆಟ ಆಡೋದು, ಇದು ಮಾಡೋದು, ನೋಡೋದು, ನಾವು ಮಾಡಿದ ರೀತಿ ಮಾಡೋದು ಮಾಡ್ತಾ ಇರ್ತವೆ. ತಂದೆ ತಾಯಿಯಂತೆ ಮಕ್ಕಳು ಸಹ ಒಳ್ಳೆಯ ಥರ ಕಲಿತಾವೆ. ನೋಡಿ ಅದನ್ನು ಕಡಿಬೇಕಂತಲೇ ಕಡಿಯೋಕ್ಕೆ ಆಗ್ತಾಯಿಲ್ಲ ಅವನ ಕೈಯಿಂದ.